ಪಲ್ಲವಿ, ಇವಳ್ಯಾಕೆ ಹಾಗೆ ಮಾಡ್ತಾಳೆ ನೋಡು. ನನ್ನ ಮಗಳು ಪ್ರಾಣ ಕೊಡೋಳೆ ಹೊರತು ಪ್ರಾಣ ತೆಗೆಯೋಳಲ್ಲ. ಅಮ್ಮ ಪ್ರಾಣ ಕೊಟ್ಟ ಹಾಗೆ. ಅಷ್ಟು ಒಳ್ಳೆವಳೆ ಆಗಿದ್ರೆ ಇವಾಗ ಇವ್ರನ್ನ ಈ ಸ್ಥಿತಿಗೆ ತರ್ತಿರ್ಲಿಲ್ಲ ಅವಳು. ಅಕ್ಕ ಸುಮ್ನಿರು. ನೀನ್ ಸುಮ್ನಿರಪ್ಪ ಸಿದ್ದು. ಇವಳಿಂದ ನಿಮ್ ಭವಿಷ್ಯನೇ ಹಾಳಾಗೋಯ್ತು. ಇವಳು ಮಾಡಿರೋ ಕೆಲ್ಸಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡದೇ ಇರೋ ಹಾಗೆ ಅವತ್ತಿನ ದಿವಸ ಯಾರಿಗೂ ಅವರು ಏನು ಮಾಡೇ ಇಲ್ಲ ಅನ್ನೋ ಹಾಗೆ ಮೊಸಳೆ ಕಣ್ಣೀರ್ ಹಾಕಿದ್ರು. ಅಷ್ಟೇ, ಮತ್ತೆ ಎಲ್ಲ ಅದೇ. ಇವ್ರಿಗೆ ಹಳಸಿದ ಊಟ ಬಡಿಸಿ ಫುಡ್ ಪಾಯ್ಸನ್ ಆಗಿ ಹೋಗ್ಬಿಟ್ರು ಅಂತ ನಂಬಿಸ್ಬೇಕು ಅನ್ಕೊಂಡಿರ್ತಾಳೆ. ಪಲ್ಲವಿ, ಬುದ್ಧಿ ಇದ್ದೇ ಮಾತಾಡ್ತಿದ್ಯಾ? ಬುದ್ಧಿ ಹೇಗಿರುತ್ತೆ ಮಾವನವ್ರೆ? ನಿಮ್ ಮನೆಯವರೆಲ್ಲ ನನ್ನ ತಮ್ಮನ ಲೈಫ್ ಹಾಳು ಮಾಡಿ ಈಗ ನೋಡಿದ್ರೆ ಈ ಸಂಪದ ಗತಿ ಇಲ್ದೇ ಇರೋರ್ ತರ ಮಾಡಿದ್ರೆ ಬುದ್ಧಿ ಇನ್ ಹೇಗಿರುತ್ತೆ? ಪಲ್ಲವಿ, ಮನ್ಸಲ್ಲೊಂದಿಟ್ಕೊಂಡು ಮೇಲ್ಗಡೆ ಒಂದ್ ಮಾತಾಡ್ಬೇಡ. ನೀವಿರಿಯಳಿ ಅಂದ್ರೆ ಏನೇ ನಿನ್ ಸಂಕಟ? ಸಂಪದ ಸಿದ್ದು ಮೌನವಾಗಿದ್ದಾರೆ. ನಡೆದಿದ್ದು ತಪ್ಪಾಗಿದ್ರೆ ನೀನ್ ಅದನ್ನ ದೊಡ್ಡದು ಮಾಡ್ತಿದ್ಯಲ್ಲ, ಯಾಕೆ? ನಾನೇನ್ ಇಲ್ದೇ ಇರೋದು ಹೇಳ್ತಿಲ್ಲ ಅತ್ತೆ. ಕಲ್ಯಾಣಿನ್ ಹೀಗೆ ಸುಮ್ನೆ ಬಿಟ್ರೆ ಖಂಡಿತವಾಗ್ಲೂ ನಮ್ ಕುಟುಂಬನ ನಾಶ ಮಾಡಿಡ್ತಾಳೆ. ಇವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ಬೇಕು. ಏನೇ ನೀನ್ ಕೇಸ್ ಹಾಕೋದು? ನನ್ನ ಮಗ ಜಾಗಿಂಗ್ ಹೋಗಿದ್ದಾನೆ, ಉಳ್ಕೊಂಡೆ ನೀನು. ಇಲ್ಲ ಅಂದಿದ್ರೆ ಅತ್ತೆ ಅಂತಾನು ನೋಡ್ದೆ ಮನೆಯಿಂದ ಆಚೆ ಹಾಕ್ತಿದ್ದ. ಅದಕ್ಕೆ ನೀವು ಕೋಪ ಮಾಡ್ಕೋಬೇಡಿ. ನಮ್ಮ ಅಕ್ಕ ಏನೋ ನನ್ನ ಮೇಲೆ ಪ್ರೀತಿಯಿಂದ ಹಾಗೆ ಮಾತಾಡಿದ್ಲು. ಅಕ್ಕ ಕೂಲಾಗಿರು. ನಾನೇನ್ ಕೋಪ ಮಾಡ್ಕೊಂಡಿಲ್ಲ, ಇನ್ನೂ ಕೂಲ್ ಆಗಿರೋದಕ್ಕೆ. ಮನ್ಸಲ್ಲಿ ಅಗ್ನಿ ಪರ್ವತ ಸ್ಫೋಟ ಆಗೋ ತರ ಇದೆ. ನಾವು ಸುಮ್ನಿದ್ರೆ ಇವ್ರು ಎಷ್ಟು ಬೇಕಾದ್ರೂ ಇಳಿತಾರೆ. ಎಳ್ಕೊಂಡು ಹೋಗಿ ಇವಳನ್ನ ಲಾಕಪ್ ಅಲ್ಲಿ ಕೂಡ ಹಾಕಿದ್ರೇನೆ ಕೊಬ್ಬು ಇಳಿಯತ್ತೆ. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ನಮ್ಮನ್ನೇ ರೊಚ್ಚಿಗೇಳಿಸ್ತ್ಯಾ? ನೀನ್ ನಮ್ಮನೆ ಮರ್ಯಾದೆನ ಬೀದಿಗೆ ತರ್ತೀನಿ ಅಂದ್ರೆ ಕೈ ಕಟ್ಕೊಂಡು ಕೂತಿರ್ತೀವಿ ಅಂತ ಅನ್ಕೊಂಡಿದ್ಯಾ? ಅಷ್ಟಕ್ಕೂ ನಿನ್ನನ್ನಲ್ಲ, ನಿನ್ನಂತ ಇಲಿನೂ ಕೂಡ ಸಿಂಹ ಆಗೋಗ್ ಮಾಡಿದಳೆ ಈ ಕಲ್ಯಾಣಿ. ನಮ್ಮೆದುರುಗಡೆ ನಿಂತು ಮಾತಾಡೋದಕ್ಕೂ ಹೆದರ್ಕೋತಾ ಇದ್ದ ನೀನು ಇವತ್ತಿಷ್ಟೆಲ್ಲ ಮಾತಾಡ್ತಿದ್ಯಾ? ನೋಡಿದ್ಯಾನಮ್ಮ ಇಲಿ ಹುಲಿ ತರ ಆಡ್ತಾ ಇರೋದನ್ನ? ಅಷ್ಟಕ್ಕೂ ನಿನ್ನ ಮೊಮ್ಮಗಳು ಇವ್ರ ಪರ ಯಾಕೆ ವಹಿಸ್ಕೋತಾ ಇದ್ದಾಳೆ? ಸಂಪದ ಇವಳಿಗೆ ಯಾಕೆ ಹೆದರ್ಕೋತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸಂಪದ, ನೀನೇನೋ ಅಮಾಯಕಿ ಅನ್ನೋ ಹಾಗೆ ಪಲ್ಲವಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ. ಹೇಳು, ನೀನು ಕೂಡ ಕಲ್ಯಾಣಿ ಮೇಲೆ ಕೇಸ್ ಹಾಕಿ ನಮ್ಮ ಮನೆ ಮರ್ಯಾದೆ ಕಳಿಬೇಕು ಅಂತಿದ್ಯಾ? ನಾನೇನು ಹೇಳಿಲ್ಲ ಅತ್ತೆ. ಚಿಕ್ಕಮ್ಮ ಇದ್ದಕ್ಕಿದ್ದ ಹಾಗೆ. ಏನ್ ಸಂಪದ, ಇವಳು ಏನ್ ಮಾಡಿದ್ರು ಇದನ್ನ ಸರಿ ಮಾಡಕ್ಕಾಗತ್ತಾ? ಅಕ್ಕ ನಿಲ್ಸಕ್ಕ. ಏಯ್ ಸಾಕ್ ನಿಲ್ಸೋ. ಇವಳಿಗೆ ಹುಚ್ಚು ನಾಯಿ ಕಚ್ಚಿರ್ಬೇಕು. ದಮಯಂತಿ, ನೀನ್ ಸುಮ್ನೆ ಇರು. ಆಹಾ,
ಅವಾಗಿಂದ ಇವಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ. ಅವಳು ಬಾಯಿ ಮುಚ್ಚೋದ್ ಬಿಟ್ಟು ನನಗ್ ಹೇಳ್ತಿದ್ಯಾ ಅನುಪಮ? ನಿನ್ ಮಗಳು ತಪ್ಪು ಮಾಡಿದಾಳೆ, ಸಾಯಿಸ್ಬೇಕು ಅಂತಿದ್ಲು ಅಂತ ಪಲ್ಲವಿ ಹೇಳ್ತಿದ್ರೆ ಅವಳ ಬಾಯಿನ ಮುಚ್ಚೋದ್ ಬಿಟ್ಟು ನನಗ್ ಸುಮ್ನಿರು ಅಂತ್ಯಲ್ಲ. ನಾನ್ ನಿನ್ನ ಮಗಳಿಗೆ ಒಂದು ಸಣ್ಣ ಮಾತಂದ್ರೂ ಅಡ್ಡ ಬಂದ್ಬಿಡ್ತೀಯಲ್ಲ. ಇವಾಗ ಯಾಕೆ ಸೈಲೆಂಟ್ ಆಗಿದ್ಯಾ? ಇವಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ದಾಳೆ. ಕೊಡ್ಲಿ ಅಂತ್ಯಾ? ನನ್ನ ಅಡ್ಡ ಹೋಗ್ಬೇಡ ಅಂತ ಹೇಳ್ತೀಯಾ? ಹೇಳು. ಸಂಪದ, ನೀನ್ ನಿಜ ಹೇಳು. ಬಾವಿ ಹತ್ರ ನೀವಿಬ್ರೆ ತಾನೇ ಇದ್ದಿದ್ದು? ಕಲ್ಯಾಣಿಗೂ ನಿನಗೂ ಅವತ್ತೇನಾದ್ರೂ ಜಗಳ ಆಯ್ತಾ? ಅಯ್ಯೋ ಇಲ್ಲಮ್ಮ, ನನ್ಗೂ ಕಲ್ಯಾಣಿಗೂ ಏನ್ ಜಗಳ ಇರುತ್ತೆ? ಆದ್ರೂ ನಾನ್ ಶೌರ್ಯನ ಈ ಮನೆನ ಬೇಡ ಅಂತ ಹಾಸ್ಟೆಲ್ ದಾಟೋದವಳು. ಅವತ್ತೇ ನಾನು ಈ ಮನೆ ಜೊತೆ ಇರೋ ಬಂಧನ ಕಳ್ಕೊಂಡು ಸಿದ್ದುನ ಮದ್ವೆ ಆದೆ. ಅವನ ಮಗುಗೆ ತಾಯಿಯಾಗಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನನ್ನ ದುರದೃಷ್ಟ ಶಾಶ್ವತವಾಗಿ ತಾಯಿ ಆಗೋ ಭಾಗ್ಯನೇ ನಾನು ಕಳ್ಕೊಂಡ್ಬಿಟ್ಟೆ. ಈ ನೋವಲ್ಲೇ ನಿಮ್ಮ ನೆರಳಲ್ಲಿ ನಾನು ಇರ್ಬೇಕು ಅಂತ ಇಲ್ಲಿಗೆ ಬಂದೆ. ಇಷ್ಟು ಜನ ನನ್ನ ನಂಬಿದ್ರು, ಕಲ್ಯಾಣಿ ಮಾತ್ರ ಯಾಕೆ ನನ್ನ ನಂಬ್ತಿಲ್ವೋ? ಅವಳನ್ನ ನಂಬಿಸೋದಕ್ಕೆ ನಾನು ಇನ್ನೇನೇನ್ ಮಾಡಬೇಕು ನನಗೆ ಅರ್ಥ ಆಗ್ತಿಲ್ಲ. ಕಣ್ಣೀರಲ್ಲಿ ಕಾಲ್ ತೊಳೆಯೋಣ ಅಂದ್ರೆ ಕಣ್ಣೀರೇ ಹಿಂಗೋಗಿದೆ ಅಜ್ಜಿ. ಅರೆ ರೇ ಸಂಪದ, ಸುಮ್ನಿರು. ಏನಿದು? ಯಾರು ನಂಬುದ್ರು ನಂಬದೇ ಇದ್ರು ನಾನು ಮನಸ್ಫೂರ್ತಿಯಾಗಿ ನಂಬ್ತಿದ್ದೀನಿ. ಆದ್ರೂ ಕಲ್ಯಾಣಿ ಬಗ್ಗೆ ನಿನಗೆ ಗೊತ್ತಲ್ವಾ? ಅವಳು ಚಿಕ್ಕ ಹುಡುಗಿ. ಅವಳಿಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ತಕ್ಷಣ ಹೋಗಲ್ಲ. ನಿನ್ನ ಜೊತೆ ಅವಳ ಅನುಭವ ಅಂತದ್ದು. ಹೌದಮ್ಮ, ಕಲ್ಯಾಣಿ ನಿನ್ನನ್ನು ನಂಬೋ ಅಂತ ಒಂದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ನಾನ್ ಸಾಯೋದ್ರೊಳಗಡೆ ಕಲ್ಯಾಣಿ ನಂಬಿಕೆನ ಗಳಿಸ್ತೀನಿ ಅಂತೀರಾ? ತಪ್ಪದೇನೆ ಪಡ್ಕೋತೀಯ. ನಾನು ಕೂಡ ಕಲ್ಯಾಣಿ ಹೊಸದ್ರಲ್ಲಿ ಮನೆಗೆ ಬಂದಾಗ ಹೇಗಿರ್ತಿದ್ದೆ? ಕಣ್ಣಲ್ಲಿ ಕೋಪ ಇಟ್ಕೊಂಡು ಇವಳ ಮೇಲೆ ದ್ವೇಷ ತೋರಿಸ್ತಿದ್ದೆ. ಸ್ವಲ್ಪ ದಿನಕ್ಕೆ ಪ್ರೀತಿಯಿಂದ ನಮ್ಮ ಜೊತೆ ಒಂದಾಗ್ಲಿಲ್ವಾ? ಅನುಪಮ, ಕಲ್ಯಾಣಿ ಇವಾಗ ಕೂಡ ಚಿಕ್ಕ ಹುಡುಗಿ ತರ ಚೇಷ್ಟೆ ಮಾಡ್ತಿದ್ರೆ ಹೇಗೆ? ಹೌದು, ಅವಳು ಮೋಸಗಾತಿ, ಈ ಸಂಪದ ದೊಡ್ಡ ಕಳ್ಳಿ. ಇವರಿಬ್ರು ಒಟ್ಟಿಗೆ ಸೇರಿದ್ರೆ ಈ ಮನೆ ಮೀನ್ ಮಾರ್ಕೆಟ್ ಆಗಿ ಬದಲಾಗಿ ಹೋಗುತ್ತೆ. ಯಾರನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ ಅಮ್ಮ. ನೀನಿರು ದಮಯಂತಿ. ಅನುಪಮ, ನಿನ್ ಮಗಳನ್ನ ಕೂಡ ನೀನು ಹದ್ಬಸ್ತಲ್ಲಿ ಇಟ್ಕೊಮ್ಮ. ಇಟ್ಕೋತಾರೆ.
ಅದು ನಡೆದ್ರೆ ತುಂಬಾ ಚೆನ್ನಾಗೇ ಇರುತ್ತೆ, ಎಲ್ರೂ ನೆಮ್ಮದಿಯಿಂದ ಇರ್ಬೋದು. ಪಲ್ಲವಿ, ಮೊದಲು ನೀನ್ ನಾಲ್ಗೆನ ಹಿಡಿತದಲ್ಲಿ ಇಟ್ಕೋ. ಅಮ್ಮ ಕಲ್ಯಾಣಿ, ಕೆಲವೊಂದ್ಸಲ ಅನಾವಶ್ಯಕವಾಗಿ ಅಪವಾದ ಬರುತ್ತೆ. ನಿಮ್ ಚಿಕ್ಕಮ್ಮ ಹುಚ್ಚಿ ಯಾವಾಗ ಹೇಗ್ ರಿಯಾಕ್ಟ್ ಆಗ್ತಾಳೋ ಅವಳಿಗೆ ಗೊತ್ತಿಲ್ಲ. ಬಿಟ್ಬಿಡಮ್ಮ. ಹೌದಮ್ಮ, ಬೆಳಗ್ಗೆನೆ ಮನಸ್ಸು ಕಸ್ವಿಸಿ ಆಗ್ಬಿಟ್ರೆ ಇಡೀ ದಿನವೆಲ್ಲ ಹಾಗೇ ಇರುತ್ತೆ. ಈ ಕೋಪ ತಾಪನೆಲ್ಲ ಪಕ್ಕಕ್ಕಿಡಿ. ಯಾರನ್ನ ಯಾವಾಗ ಹೇಗ್ ಲಾಕ್ ಮಾಡಬೇಕು ಅಂತ ಆ ಭಗವಂತನಿಗೆ ಚೆನ್ನಾಗಿ ಗೊತ್ತು. ಅಂದ್ರೆ ಕಲ್ಯಾಣಿಗೆ ನೀನ್ ಶಿಕ್ಷೆ ಕೊಡಲ್ಲ, ನಾನು ಕೆಟ್ಟವಳಾಗ್ಬೇಕಾ? ಕಲ್ಯಾಣಿ, ನೀನಾಗ್ಲಿ ಈ ಸಂಪದಾಗ್ಲಿ ನನ್ಗೆ ಇಬ್ರು ಇಷ್ಟ ಇಲ್ಲ. ಈಗ ನಿಮ್ ಜೊತೆಗೆ ಈ ಪಲ್ಲವಿ ಕೂಡ. ಯಾರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಗಲಾಟೆಗೆಲ್ಲ ಈ ಕಲ್ಯಾಣಿನೇ ಕಾರಣ ಆಗಿದ್ರು ಆಗಾಗ ಇವಳು ಸತ್ಯ ಹೇಳ್ತಾಳೆ ಅಂತ ನನ್ಗನ್ಸತ್ತೆ. ಸಿದ್ದುನ ಸಂಪದನ ನಂಬೋದಕ್ಕಾಗಲ್ಲ. ನೀವಿಬ್ರು ಏನಾದ್ರೂ ಕೆಡಕ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೈ ಕಾಲ್ ಮುರಿದು ಬಾಗ್ಲಿಗೆ ತೋರಣ ಕಟ್ಟಬಿಡ್ತೀನಿ. ನಾನ್ ಮಾತ್ರ ಸುಮ್ನಿದ್ ಬಿಡ್ತೀನ? ಕಲ್ಯಾಣಿ ಈ ತರ ಸಂಪದಾಗೆ ಸಿದ್ದುಗೆ ಡ್ಯಾಮೇಜ್ ಮಾಡಿದ್ರೆ ನಾನ್ ಅನ್ಕೊಂಡಿರೋದು ಮಾಡೇ ತೀರೋದು. ಪಲ್ಲವಿ, ಸಂಪದ ಸುಮ್ಮನೆ ಇದ್ದಾಳೆ, ನೀನೇ ಅತಿಯಾಗಿ ಆಡ್ತಿದ್ಯಾ. ಹೌದು ಚಿಕ್ಕಮ್ಮ, ಕಲ್ಯಾಣಿ ಮೇಲೆ ನನಗೆ ಕೋಪ ಇಲ್ಲ, ಬರೋದೂ ಇಲ್ಲ. ಅವಳು ನನ್ನ ತಂಗಿ. ಅನುಪಮಮ್ಮ ನನಗೆ ಆಸರೆ ಕೊಡ್ಸಿದ್ರು. ಅಮ್ಮನಿಗೋಸ್ಕರ ನಾನು ಕಲ್ಯಾಣಿನ ಏನು ಅನ್ನೋದಕ್ಕೆ ಬಿಡೋದಿಲ್ಲ. ಹೌದು ಕಲ್ಯಾಣಿ, ನಮ್ಮ ಅಕ್ಕ ಅಂದಿದ್ದನ್ನ ಮನ್ಸಲ್ಲಿ ಇಟ್ಕೋಬೇಡ. ಹಬ್ಬ, ದೊಡ್ಡದಾಗ ಶುರು ಜಗಳ ತಣ್ಣಗಾಗ್ಬಿಡ್ತು. ಆ ದಮ್ಮು ನಡಿ, ಬಾ ದಮ್ಮು. ಕಲ್ಯಾಣಿ ನಡಿಯಮ್ಮ. ನಿಮ್ಮ ಅಕ್ಕ ರೊಚ್ಚಿಗೆದ್ದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ನನ್ಗಂತೂ ತುಂಬಾ ತುಂಬಾ ಹ್ಯಾಪಿ ಆಗಿದೆ. ನಿಮ್ ಅಜ್ಜಿ ಕೂಡ ಅವ್ರು ಮಾಡಿರೋದನ್ನೆಲ್ಲ ಕ್ಷಮಿಸಿ ಈ ಮನೆ ಒಳಗ್ ಬಿಟ್ರು. ಆದ್ರೆ ನೀನೇನ್ ಮಾಡ್ದೆ? ಅವ್ರನ್ನ ಸಾಯಿಸ್ಬೇಕು ಅಂತ ನೋಡ್ದೆ. ಇವ್ರಿಗೆ ಹಳಸಿದ ಊಟ ಬಡಿಸಿ ಫುಡ್ ಪಾಯ್ಸನ್ ಆಗಿ ಹೋಗ್ಬಿಟ್ರು ಅಂತ ನಂಬಿಸ್ಬೇಕು ಅನ್ಕೊಂಡಿರ್ತಾಳೆ. ಇವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ಬೇಕು. ಸಂಪದ, ಡಾಕ್ಟರ್ ಕಲ್ಯಾಣ್ ಡಾಕ್ಟರ್ಗೆ ಫೋನ್ ಮಾಡ್ಬೇಕು. ಇಲ್ಲಿ ಫೋನ್ ಕೊಡು. ಥ್ಯಾಂಕ್ ಯು ಕಲ್ಯಾಣಿ, ತಗೋ. ಏನಮ್ಮ, ಏನೋ ತುಂಬಾನೇ ದೀರ್ಘಾಲೋಚನೆ ಮಾಡ್ತಿರೋ ಹಾಗಿದೆ. ಈ ಮನೆ ಸೊಸೆ ಆಗಿ ಈ ಮನೆಗೆ ಒಳ್ಳೇದ್ ಬಯಸೋದು ನನ್ನ ಜವಾಬ್ದಾರಿ ಅಲ್ವಮ್ಮ?
ನೀನ್ ಈ ರೀತಿ ಯೋಚನೆ ಮಾಡೋದಕ್ಕೂ ನೀನ್ ಈ ರೀತಿ ಕಷ್ಟಪಡ್ತಿರೋದಕ್ಕೂ ಒಂದ್ ರೀತಿಲಿ ನಾನೇ ತಾನೆಮ್ಮ ಕಾರಣ. ಯಾವಾಗ್ಲೂ ನಿನ್ನ ಪರನೇ ವಹಿಸ್ಕೊಳ್ತಿದ್ದೆ ನಾನು. ಒಂದೇ ಒಂದ್ ಸರ್ತಿ ಸಂಪದನ ಪರ ವಹಿಸ್ಕೊಂಡು ಒಂದ್ ರೀತಿಲಿ ಅವ್ರು ಈ ಮನೆಗೆ ಬರೋದಕ್ಕೆ ಕಾರಣನೇ ನಾನಾಗಿದ್ದೀನಿ. ನೀನ್ ಯಾಕಮ್ಮ ಇದ್ರ ಬಗ್ಗೆ ಯೋಚನೆ ಮಾಡ್ತಿದೀಯಾ? ಅವ್ರನ್ನ ಮನೆಗೆ ಬನ್ನಿ ಅಂತ ಕರೆದಿದ್ದು ನಾನೇ. ಬೇಕಾದ್ರೆ ಏನಾದ್ರೂ ಒಂದು ಕಾರಣ ಹೇಳಿ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ತೀನಿ. ನಾನೇ ಅನಾವಶ್ಯಕವಾಗಿ ಅವ್ರನ್ನ ಕರೆದ್ಬಿಟ್ನೇನೋ ಅಂತ ಅನಿಸ್ತು. ಇಂಥ ತಪ್ಪುಗಳನ್ನೆಲ್ಲ ನಾನು ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಅಲ್ಲ, ನೀನ್ ಯಾಕೆ ಅವ್ರನ್ನ ಸುಮ್ಮನೆ ರೊಚ್ಚಿಗೆ ಎಬ್ಬಿಸ್ತೀಯ? ಒಂದ್ ಮಾತು ಹೇಳಮ್ಮ, ನೀನು ಸಂಪದ ಅವರನ್ನ ನಂಬ್ತೀಯಾ? ನಂಬಲ್ಲ. ನನ್ನ ಮಗಳೇ ಅವ್ರ ಬಗ್ಗೆ ಅನುಮಾನಿಸ್ತಿರುವಾಗ ನನ್ನ ನಂಬಿಕೆನಲ್ಲಿ ಯಾವ ಅರ್ಥಗಳೂ ಇಲ್ಲ. ಹಾಸ್ಪಿಟ್ಲಲ್ಲೂ ನಾನು ನಿನ್ನನ್ನು ಬೈದೆ ಅಂತ ಹೇಳಿದ್ರೆ ಆವಾಗಿನ ಪರಿಸ್ಥಿತಿ ಹಾಗಿತ್ತು. ಹಾಗಂತ ನನ್ನ ಮಗಳನ್ನ ನಾನು ನಂಬಲಿಲ್ಲ ಅಂತ ಅಲ್ಲ. ನೀನು ಇಷ್ಟೊಂದು ಅನುಮಾನ ಪಡ್ತಾ ಇದೀಯ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಏನೋ ಒಂದು ಕಾರಣ ಇದೆ ಅಂತ ನನಗೂ ಅನ್ನಿಸ್ತಿದೆ. ಹಾಗಂತ ನಾವು ಹಿಂದೂ ಮುಂದೆ ಏನು ಯೋಚನೆ ಮಾಡದೆ ಹೋದ್ರೆ ಅಪ್ಪ ಅಮ್ಮನ ದೃಷ್ಟಿಲಿ ನಾವು ಕೆಟ್ಟವರಾಗ್ಬಿಡ್ತೀವಿ. ಯಾರ ದೃಷ್ಟಿಲೋ ಕೆಟ್ಟವರಾಗಬಾರ್ದು ಅಂತ ಆಧಾರ ಪಡೆಯೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಮ್ಮ. ಆದ್ರೆ ಕೈಗೆ ಸಿಕ್ಕಾಕೊಂಡ್ರು ಅನ್ನೋ ಅಷ್ಟರಲ್ಲಿ ತಪ್ಪಿಸ್ಕೊಂಡ್ರು. ಅಷ್ಟೇ ಅಲ್ಲದೆ ಸಪೋರ್ಟಿವ್ ಆಗಿ ಪಲ್ಲವಿ ಚಿಕ್ಕಮ್ಮ. ಪಲ್ಲವಿ ಗೊತ್ತಿಲ್ಲದೆ ಏನು ಮಾತಾಡ್ತಿರ್ಬಹುದಮ್ಮ. ಗೊತ್ತಿಲ್ಲದೆ ಅಲ್ಲಮ್ಮ, ಎಲ್ಲ ಗೊತ್ತಿದ್ದೆ ಮಾತಾಡ್ತಿರೋದು. ಅದಕ್ಕೆ ಯಾವತ್ತೂ ಇಲ್ದಿರೋದು ಇವಾಗ ಮಾತಾಡ್ತಿರೋದು. ಪಲ್ಲವಿ ಚಿಕ್ಕಮ್ಮನ ಅಡ್ಡ ಇಟ್ಕೊಂಡು ಸಂಪದ ಅವರು ನಾಟಕ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಅವರು ಯಾವುದೋ ಕೆಟ್ಟ ಉದ್ದೇಶ ಇಟ್ಕೊಂಡೇ ಬಂದಿದ್ದಾರೆ. ಅದೇನು ಅನ್ನೋದು ಮಾತ್ರ ನನಗೂ ಅರ್ಥ ಆಗ್ತಿಲ್ಲ. ಆದ್ರೆ ಬಂದಿರೋದು ಮಾತ್ರ ಒಳ್ಳೆ ಉದ್ದೇಶದಿಂದ ಅಂತೂ ಅಲ್ಲ. ತಪ್ಪು ಮಾಡಿದವ್ರಿಗೂ ಕೂಡ ತಪ್ಪು ಅಂತ ಗೊತ್ತಿಲ್ಲ. ಅದನ್ನ 4 ಜನ ನೋಡಿ ಅವ್ರನ್ನ ಬೈದಾಗಷ್ಟೇ ಅವ್ರಿಗಿದೆಲ್ಲ ಅರ್ಥ ಆಗೋದು. ಆದ್ರೆ ಸಂಪದ ಮತ್ತೆ ಸಿದ್ದು ತಪ್ಪು ಮಾಡಬೇಕು ಅಂತಾನೆ ಈ ಮನೆಗೆ ಬಂದಿದ್ದಾರೆ. ಅದರ ಪರಿಣಾಮ ಅವ್ರಿಗಿನ್ನೂ ಗೊತ್ತಿಲ್ಲ. ಅವ್ರೇನಾದ್ರೂ ಹೊಂಚಾಕಿ ಬಂದಿದೆ ಆದ್ರೆ ಅದ್ರ ಪರಿಣಾಮನ ಅವರು ಘೋರವಾಗಿ ಅನುಭವಿಸ್ಬೇಕಾಗತ್ತೆ. ನೋಡು, ನೀನು ಯಾವುದಕ್ಕೂ ಹುಷಾರಾಗಿರು. ಮಿಕ್ಕಿದೆಲ್ಲ ದೇವ್ರು ನೋಡ್ಕೋತಾನಮ್ಮ. ಯಾರ್ ಸ್ಯಾಮ್ ಈ ಟೈಮಲ್ಲಿ? ಯಾರು ಕಾಲ್ ಮಾಡ್ತಿದ್ದಾರೆ ಸ್ಯಾಮ್? ಏನಾಯ್ತು ಸ್ಯಾಮ್? ಡೆವಿಲ್ ಫೋನ್ ಮಾಡ್ತಿದ್ದಾನೆ.